ಈ ಒಂದು ಏರಿಯಾ ಬಂದು ಇವಾಗ ನೋಡಕ್ಕೆ ಈ ರೀತಿ ಇದೆ, ಬಟ್ ನೀವು ಆಮೇಲೆ ಕಂಪೇರ್ ಮಾಡಿದ್ರಲ್ಲ ಹೀಗೆ ಬರುತ್ತೆ ಅದು ನೋಡಿ. ಸ್ಟಾರ್ಟ್. ಹಾಯ್ ಗೈಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಈ ವ್ಲಾಗ್ ಆಬ್ವಿಯಸ್ಲಿ ನಿಮಗೆ ಟೈಟಲ್ ಥಂಬ್ನೇಲ್ ಎಲ್ಲ ನೋಡಿದಾಗ ಗೊತ್ತಾಗಿರುತ್ತೆ. ಸೊ ಇದು ಬಂದು ಮೋಸ್ಟ್ 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 ಬ್ಲೆಸ್ಡ್ ವ್ಲಾಗ್ ಆಗಿರುತ್ತೆ. ಬಿಕಾಸ್ ಒಂದ್ ದಿವಸ ಬ್ಲೆಸ್ಡ್ ವ್ಲಾಗ್, ಒಂದ್ ದಿವಸ ಎಕ್ಸೈಟೆಡ್ ವ್ಲಾಗ್, ಒಂದ್ ದಿವಸ ಅವೇಟೆಡ್ ವ್ಲಾಗ್, ಒಂದ್ ದಿವಸ ಅವೇಟೆಡ್ ವ್ಲಾಗ್, whatever, but this is a blessed vlog guys, because ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಸೊ ನಮ್ಮ ಗೃಹ ಪ್ರವೇಶದ ಕಾರ್ಡ್ ಏನಿದೆಯಲ್ಲ, ಸೊ ಫಸ್ಟ್ ಬಂದು ಮನೆ ದೇವ್ರು ಕೊಟ್ಟು ಆದ್ರೆ ನೀನ್ ಕೈ ಹಿಡ್ಕೊಂಡು ಪುನೀತ್ ಅವ್ರ ಕಾರ್ಡ್ ಅದು ಮಿಸ್ಟೇಕ್ ಹ್ಯಾಪನ್ಸ್. ಸೊ ವಾಟ್ ನಮ್ಮ ಮನೆ ಕಾರ್ಡು. ಆಮೇಲೆ ಸೊ ನಾವು ಕಾರ್ಡ್ ತಗೊಂಡು ಮನೆ ದೇವ್ರಿಗೆ ಹೋಗ್ತಾ ಇದೀವಿ. 4-5 ಕಾರ್ಡ್ ತಗೊಂಡು ಗೈಸ್. ಮನೆ ದೇವ್ರು ಅಂತಂದ್ರೆ ಆಂಜನೇಯ ಸ್ವಾಮಿ, ಅಂದ್ರೆ ನಮ್ಮ ಮನೆ ದೇವ್ರು ಅಂದ್ರೆ ಅರುಣ ಮನೆ ಕಡೆ ಆಂಜನೇಯ ಸ್ವಾಮಿ ಅಲ್ವಾ. ಸೊ ಅಲ್ಲಿ ಫಸ್ಟ್ ದೇವ್ರ ಪೂಜೆ ಮಾಡಿಸಿ ಆಮೇಲೆ ಬೇಕಾದ್ರೆ ಹಂಚನ ಅಂತ ಅನ್ಕೊಂಡು ಹೊಡ್ತಾ ಇದೀವಿ. ಸೊ ಹಾಗೆ ಹೇಳ್ದಂಗೆ ಇದು ಬಂದು ಜೀಜಿಯವ್ರ ಕಾಡು, ಇದು ಬಂದು ನಮ್ಮ ಕಾಡು. ಏನ್ ಲಕ್ಷ್ಮಿ ಇಷ್ಟೇಶ್ ವರ್ಷಿದ್ದೀರಾ ಅಂತ ಹೇಳ್ತೀರಾ. ಸೊ ನಮ್ಗೇನಪ್ಪಾ ಅಂತಂದ್ರೆ ಟೈಮ್ ತುಂಬಾ ಕಡಿಮೆ ಇದೆ, ಓಕೆನಾ. ಇವಾಗ ಮದ್ವೆ ತರ ಪ್ರತಿಯೊಬ್ರು ಮನೆಗೂ ಇನ್ವೈಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಲೈಕ್ ನಮಗೂ ನೆನಪಿರುತ್ತೆ, ಓಕೆ ನಮ್ಮ ಮನೆ ಕಾರ್ಡು, ನಮ್ಮ ಮನೆ ಇನ್ವಿಟೇಷನ್ ಕಾರ್ಡು ಗೃಹ ಪ್ರವೇಶಕ್ಕೆ ಮಾಡಿಸಿದ್ದು ಅಂತ, ಅದಕ್ಕೆ ಮಾಡಿಸಿದ್ದು. ಪ್ಲಸ್ ನಮ್ಮ ಸುತ್ತಮುತ್ತ ಹತ್ರ ಯಾರಿದ್ದಾರಲ್ಲ ಅವ್ರಿಗೆ ಮಾತ್ರ ಕೊಡ್ತೀವಿ. ಇನ್ನು ಸ್ವಲ್ಪ ದೂರ ಇರೋರಿಗೆಲ್ಲ ಫೋನ್ ಮಾಡಿ ಹೇಳ್ತೀವಿ. ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಎಸ್ ಗೈಸ್, ಇದು ಬಂದು ನಮ್ಮ ಕಾರ್ಡ್, ನನ್ನ ಕಾರ್ಡ್ ತೋರಿಸ್ತೀನಿ. ಸೊ ನಮ್ಮ ಮನೆ ದೇವ್ರ ಆಂಜನೇಯ ಸ್ವಾಮಿ ಅಲ್ವಾ, ಅದಕ್ಕೇನೆ ಆಂಜನೇಯ ಸ್ವಾಮಿ ಇಲ್ಲಿ ಹಾಕಿರೋದು. ಸಾರಿ ಒನ್ಸ್ ಅಗೇನ್ ಟೆಡ್ಡಾನ್. ಸೊ ಇದು ಬಂದು ನಮ್ಮ ಕಾರ್ಡ್ ಗೈಸ್. ಚೆನ್ನಾಗಿದೆಯಾ ಅಂದರೆ ಸಿಂಪಲ್ ಆಗಿ ಮಾಡಿಸಿರೋದು, ಬಟ್ ತುಂಬಾನೇ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಅಲ್ವರಿ. ಇದು ಬಂದು ಕಾರ್ಡ್ ಗೈಸ್, ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಓಕೆನಾ. ಸೊ ನಾವು ಆಕ್ಚುಲಿ ಬೆಳಗ್ಗೆ 7 ಗಂಟೆಗೆ ಹೊರಡಬೇಕಿತ್ತು. ನಾನಂತೂ ಆನ್ ಟೈಮ್ ಇಲ್ಲ ಸುಳ್ಳು ಹೇಳ್ತಿದ್ದಾರೆ. ನಾನು ಆನ್ ಟೈಮ್ ರೆಡಿ ಆಗಿದ್ದೆ. ಹೊಡಿಲಿ, ನಿಜ ಹೇಳ್ರಿ, ಆನ್ ಟೈಮ್ ರೆಡಿ ಆಗಿದ್ನ ಇಲ್ವಾ? ಓಕೆ, ಬ್ಲೇಮ್ ಇಸ್ ಸನ್, ಐ ಬ್ಲೇಮ್ ಅವರ್ ಸನ್ ನೌ. ಸೊ ಗೈಸ್ 8:15 ಆಗ್ತಾ ಇದೆ, ಟೈಮ್ ನೋಡ್ಬೋದು. ನಾನು 7 ಗಂಟೆಗೆ ರೆಡಿ ಆಗಿದೆ ಗೈಸ್. 7 o'clockಗೆ ಫುಲ್ ರೆಡಿಯಾಗಿ ಕೂತಿದೆ. ನನ್ನ ಯಜಮಾನರು 7 o'clockಗೆ ಎದ್ದಿರೋದು. ಸೊ ಎನಿವೇಸ್ ಇವಾಗ ಬನ್ನಿ ಹೊರಡೋಣ. ಆ್ಯಂಡ್ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನೋ ಲಕ್ಷಮ್ಮ ಹೋಗ್ತಾ ಇದ್ದು ನಿನ್ ಮನೆ ಗ್ರೂಪ್ ಪ್ರವೇಶ ಕಾರ್ಡ್ ಕೊಡಕ್ಕೆ. ಹೌದು ಹೌದು. ನಿನಗೆ ಕೋಪ ಬಂತು, ಜಗಳ ಬಂತು, ದಯವಿಟ್ಟು ನನ್ನ ರೇಗಿಸ್ಬೇಡ ಇವತ್ತು. ಕೆಲಸ ಇದೆ. ಇದು ಫಸ್ಟ್ ಆಫ್ ಆಲ್ ನನ್ನ ಡೈಲಾಗು. ನಾನು ಎಲ್ಲರೂ ಆಚೆ ಹೋಗ್ಬೇಕು, ಅರುಣ್ ಅವರೇ ನನ್ನ ಜೊತೆ ಜಗಳ ಮಾಡಬೇಡಿ, ಓ ನಮ್ಮನೆ ನನ್ನ ರೇಗ್ಸಕ್ ಹೋಗ್ಬೇಡಿ, ಬಿಕಾಸ್ ತುಂಬಾ ಮಾಡ್ತೀರಾ, ಅದರಿಂದ ಮೂಡ್ ಆಫ್ ಆಗುತ್ತೆ, ಆಮೇಲೆ ನಮ್ಮ ಜಗಳ ಆಗುತ್ತೆ. ಯಾವಾಗ ಪ್ರತಿ ಸತಿ ಹೆಂಗ್ ಗೊತ್ತಾ, ಹೆಂಡತಿ ಮೂಡ್ ಆಫ್ ಆದ್ರೆ ಗಂಡ ಮೂಡ್ ಪಕ್ಕ ಆಫ್ ಆಗೇ ಆಗುತ್ತೆ. ಬಿಕಾಸ್ ಅಷ್ಟು ತೊಂದರೆ ಕೊಡ್ತಾರೆ. ಅಯ್ಯೋ ದೇವ್ರೆ, ನಿಮ್ಗೆ ನಾನ್ ಕಂಡ್ರೆ ಅಷ್ಟು ಇಷ್ಟನಾ? ಇಲ್ಲ, ಆದ್ರೆ ಏನ್ ಮಾಡೋದು, ಮದುವೆ ಆಗ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಅದು ಏನ್ ತಂದೈತೆ ಅಜ್ಜಿ ನೋಡು ಗಿಫ್ಟು. ಅಜ್ಜಿ ಗಿಫ್ಟ್ ಏನದು? ಕನ್ನಡಕ ಕೊಡ್ತಾ ನಿಮ್ ತಾತ? ಅಜ್ಜಿ ಹೆಂಗಿದೆ ಅಂತ ನೋಡ್ಬಾ. ತಾತ ಗಿಫ್ಟ್ ಚಿಕ್ಕದು, ಇನ್ನೊಂದ್ಸಲ ದೊಡ್ಡದು ತಗೊಳ್ಳೋಣ. ಕಳ್ಳ ಕೋರ ತಾತ ತಗೋ ಕನ್ನಡಿ ನೋಡ್ತದಂತೆ. ಕನ್ನಡಿ ಏನಿದು? ಏನು ಇದು? ಏನಿದು ನೋಡೋದು ಸರಿಯಾಗಿ ನೋಡು. ಅದೇನು ನೋಡು, ಅದೇನಿದು ಅಂತ ಏನು ಸರಿಯಾಗಿ ಅಬ್ಸರ್ವ್ ಮಾಡಿ. ಏನಿದು ನೋಡು, ನೋಡೋಣ. ವಾಟ್ ಇಸ್ ದಟ್ ಮಗ್ನೆ? ಏನದು? ಏನಿದು? ಏನ್ ಲಡ್ಡು ಅದು? ಏನ್ ಹೇಳು ಅಜ್ಜಿಗೆ, ಹೇಳು ಏನದು? ಏನದು? ಇದೇನು? ಏನಿದು? ಏನಂತ ಹೇಳ್ಬೇಕು ಅಜ್ಜಿಗೆ? ಇಲ್ಲಡಿಲಿ, ಇದು ಟ್ರಾಕ್ಟರ್ ತರ, ಟ್ರಾಕ್ಟರ್. ಓಕೆ ಗೈಸ್, ನಮ್ಮ ಕಡೆಯಿಂದ, ನಮ್ಮೆಲ್ಲರೂ ಕಡೆಯಿಂದ ನಮ್ಮ ದೇವರಿಗೆ, ಆಂಜನೇಯ ಸ್ವಾಮಿಗೆ ಫಸ್ಟ್ನೇ ಕಾರ್ಡ್ ಕೊಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಇಲ್ಲಿ ಬಂದಾಗೆಲ್ಲ ದೇವ್ರ ಹತ್ರ ಕೇಳ್ಕೊತಾ ಇದೆ, ಆದಷ್ಟು ಬೇಗ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ದೇವರು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೌದು, ಬಟ್ ಥ್ಯಾಂಕ್ ಯು. ಸ್ವಾಮಿ ಸ್ವಾಮಿಯವರ ಆಶೀರ್ವಾದ ಎಲ್ಲ ಸ್ವಾಮಿದು, ಎಲ್ಲ ಸ್ವಾಮಿ ದಯೆ, ಆಂಜನೇಯ ಸ್ವಾಮಿ ದಯೆ. ಕೊಡ್ರಿ ಸ್ವಾಮಿಯವ್ರ ಕೈ. ಆದಿಶೇವೇಂದ್ರಿಯೇ ಪ್ರತಿದಿಶತನಿ. ಎಲ್ಲ ಒಳ್ಳೇದ್ ಮಾಡಿ ಸ್ವಾಮಿ. ಬಲ್ಗೈ ರೈಟ್ ಹ್ಯಾಂಡ್, ಕಾಸು ಹಾಕ್ಬೇಕು, ಇದು ಹಾಕ್ಬೇಕು. 101 ರೂಪಾಯಿ ಸ್ವಾಮಿ ಬಂದಾಗ ಹಾಕು. ಕಾಸು 2 ಹಾಕು. 101 ರೂಪಾಯಿ ಇದು ಕಾಸು ಸ್ವಾಮಿಗೆ. 2 ಕಾಸು ಹಾಕ್ಬಿಡು ಮಾಮಿಗೆ. ಓಕೆ,
ಇದಾಯ್ತಪ್ಪ. ಇರ್ಲಿ ಅಂತ ನೆಟ್ವರ್ಕ್ ಆಯ್ತು. ನಮ್ಮ ಆಂಜನೇಯ ಸ್ವಾಮಿ ಹತ್ರ ನನ್ನ ದೇವ್ರ ಹತ್ರ ನಮ್ಮ ಮನೆಯ ಮೊದಲನೇ ಕಾರ್ಡ್ ಕೊಟ್ಟಿದ್ದೀವಿ ಪೂಜೆಗೆ ಅಂತ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಸೊ ಈ ಒಂದು ಖುಷಿ ನಿಮಗೂ ಆದಷ್ಟು ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಲೈಕ್ ನಿಮಗೂ ಕನಸುಗಳೆಲ್ಲ ಇರುತ್ತಲ್ಲ, ಸೊ ನಿಮ್ಮ ಕನಸೆಲ್ಲ ಬೇಗನೆ ನನಸಾಗಲಿ ಅಂತ ಕೇಳ್ಕೊತೀನಿ. ಓಕೆನಾ? ಏನಿಲ್ಲ ಮುಂದೆ ಏನು ಮಾಡಿದ? ಮಾಡಿಲ್ಲ ಅಂತ ಏನೋ ಪಾಚಿ ಮಾಡಿಲ್ಲ ಅಂತ ಅವನು ತಗೊಂಡು ತೊಳ್ಕೊಟ್ಟಿಲ್ಲ. ಹಂಗೆ ಹಾಕೊಟ್ಟಿದ್ದೆ. ತೆಂಗಿನ ದೋಷ ಇಲ್ಲ, ತೆಂಗಿನ ಮಾತ್ರ ದೋಷ ಇಲ್ಲ. ನನಗೆ ಆ್ಯಕ್ಚುಲಿ ಈ ಒಂದು ವಿಷಯ ಗೊತ್ತಿರಲಿಲ್ಲ, ತೆಂಗಿನಕಾಯಿಗೆ ದೋಷ ಇರಲ್ಲ. ಸೊ ಅರುಣ್ ಆ್ಯಕ್ಚುಲಿ ಕಾಯಿ ಹೊಡೆಯೋಕ್ಕೆ ಅಂತ ಹೋಗಿದ್ರಲ್ಲ, ಹಿಡ್ಗಾಯಿ ಹೊಡೆಯೋಕ್ಕೆ ಅಂತ, ಆವಾಗ ತೊಳಿಬೇಕಿತ್ತು ಅಂತ ಕಾಯಿನ ಹೇಳ್ತಿದ್ರು. ಬಟ್ ಆವಾಗ ಐನೋರು ಅಂದರು ಇಲ್ಲ ಅಮ್ಮ ತೆಂಗಿನಕಾಯಿ ಏನು ದೋಷ ಇಲ್ಲ, ಪರವಾಗಿಲ್ಲ ಅಂತಂದರು. ಸೊ ಲೈಕ್ ಫಸ್ಟ್ ಟೈಮ್ ಈ ಒಂದು ವಿಷಯ ಗೊತ್ತಾಯಿತು. ನಿಮಗೆ ಮುಂಚೆನೇ ಗೊತ್ತಿತ್ತಾ ಹೇಗೆ ಅಂತ ಕಾಮೆಂಟ್ ಮಾಡಿ. ಓಕೆನಾ? ಕಟಮ್ ಹೊಡಿತಾನೆ ಅಪ್ಪ. ಹಿಡ್ಗಾಯಿ ಸಾನಿ ಹಿಡ್ಗಾಯಿ ಹೊಡಿತಾನೆ. ಬೈ ಟಮ್ ಅಂತ ಹೊಡಿದ್ರು ಅಪ್ಪ. ನಾನು ದೂರ ಹೋಗಿದ್ದೆ, ಅವ್ನು ಕಟಮ್ ಮಾಡ್ತಾನೆ. ಆಯ್ತು, ಗಾಳಿ ಇಲ್ಲ. ಹಿಂದಕ್ಕೆ ಹೋಗ್ರಿ. ಶರ್ಟ್ ಪ್ಯಾಂಟ್ ಬಿಡ್ತು, ಹಿಂದಕ್ಕೆ ಹೋಗ್ರಿ. ಬಿಳಿ ಶರ್ಟ್ ಆಯ್ತು. ಮಾಡಾಯ್ತು, ಬಾ ಹಿಂದಕ್ಕೆ ಬಾ. ಬಿಳಿ ಶರ್ಟ್ ಚೂರು ದೃಷ್ಟಿ ಆಗೈತೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಅದೇಂಗ್ ಗೊತ್ತಾಯ್ತು ಸ್ವಾಮೀಜಿ? ಹಾಗೆ ಚೂರು, ಅಷ್ಟು ಚೂರು ದಿಷ್ಟಿ ಆಗಂತ ಅರ್ಥ. ದಿಷ್ಟಿ ಆಗದೆ ಎಡೆ ಹೊಡಬಹುದು ಅಷ್ಟೇ. ಹೌದಾ? ಚೂರು ಆಗ್ಬೇಕು ದಿಷ್ಟಿ. ಅದು ಮುಟ್ಬೇಡಿ ಬಂದ್ಬಿಡಿ. ಸ್ವಾಮಿ ಬಿಟ್ಬಿಡಲ್ಲ. ದಿಷ್ಟಿ ತೆಗೆದು ದೃಷ್ಟಿ ತೆಗ್ದಿರೋ ಸ್ವಾಮಿ. ನೀವು ಪೂಜೆ ಮಾಡಿದ್ದೀರಾ, ಬೇರೆ ಯಾರನ್ನ ಎತ್ಕೋಬಾರ್ದು, ಪೂಜೆ ಅವ್ರನ್ನ ಎತ್ಕೋಬಾರ್ದು. ಹೌದಾ? ಸರಿ. ಹಾಂ ಸರಿ. ಬಿಟ್ಬಾರ್ದು ಮೊನ್ನೆದು. ನನಗೆ ಗೊತ್ತಿಲ್ಲ ಇವೆಲ್ಲ ಬರೀ ಸೂಪರ್ಸ್ಟಿಷಿಯಸ್ ಅಥವಾ ನಿಜಾನಾ ಅಂತ. ಬಟ್ ಏನು ಗೊತ್ತಾ, ಕೆಲವೊಂದು ಸತಿ ನಾನು ಇದನ್ನೆಲ್ಲ ಫಾಲೋ ಮಾಡ್ತೀನಿ. ಅಂದರೆ ಇವಾಗ ಒಬ್ಬರು ಹಿರಿಯರು ಒಬ್ಬರು ಹೇಳ್ತಾರೆ ಸರಿನಾ, ಇದು ಹಾಗಲ್ಲ ಹೀಗೆ ಅಂತ. ಆವಾಗ ನಾವು ಅವೆಲ್ಲ ಏನು ಹಂಗೆ ಹಿಂಗೆ ಅವೆಲ್ಲ ಸೈನ್ಸ್ ಲೈಕ್ ಪ್ರಾಕ್ಟಿಕಲಿ ಅವೆಲ್ಲ ಪ್ರೂವ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಅಂತೀವಿ. ಬಟ್ ಏನು ಗೊತ್ತಾ ಗೈಸ್, ಕೆಲವೊಂದು ಸತಿ ಪ್ರಾಕ್ಟಿಕಲು ಸೈನ್ಸು ಅದು ಇದು ಬೇಕಾಗಿಲ್ಲ. ಅದು ಕೆಲವೊಂದು ಸತಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ, ಕೆಲವೊಂದು ಸತಿ ಒಬ್ರದ್ದು ನಾಲೆಜ್ ಕೂಡ ಇರ್ಬೋದಲ್ವಾ. ಸೊ ಮೇ ಬಿ ಇವಾಗ ನಮ್ಮ ಹಿರಿಯರೊಬ್ರು ಹೇಳ್ತಾರೆ ಅಂತಂದರೆ ಅದು ನಿಜ ಕೂಡ ಆಗ್ಬೋದು. ಬಟ್ ನಾವು ಈಗಿನ ಜನ್ರೇಷನ್ ಹೇಗೆ ಅಂತ ಅಂದರೆ ಅದನ್ನ ಇವಾಗ ಸ್ವಲ್ಪ ಇಗ್ನೋರ್ ಮಾಡ್ತಾ ಇದ್ದೀವಿ. ಸೊ ನಾವು ಇಷ್ಟು ಇಗ್ನೋರ್ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ನಮ್ಮ ಫ್ಯೂಚರ್ ಜನ್ರೇಷನ್ ಅಂದರೆ ಬರೋ ಜನ್ರೇಷನ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅದನ್ನ ಕಂಪ್ಲೀಟಾಗಿ ಮರ್ತೇ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಎಲ್ಲನೂ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವೊಂದು ಓಕೆ ಅದು ಮನಸ್ಸಿಗೆ ಒಂಥರ ಫೀಲ್ ಬರುತ್ತಲ್ಲ, ಹೌದು ನಿಜ ಆಗ್ಬೋದು ಅದು. ಸೊ ಆ ರೀತಿ ಒಂದು ಫೀಲ್ ಬಂದಾಗ ಐ ಬಿಲೀವ್ ಲೈಕ್ ನಾವು ಅದನ್ನ ಫಾಲೋ ಮಾಡಬೇಕು. ಸೊ ದಟ್ ನಮ್ಮ ಫ್ಯೂಚರ್ ಅವರು ಕೂಡ ಅದನ್ನ ಫಾಲೋ ಮಾಡ್ಕೊಂಡು ಬರಬೇಕು. ಆ ಒಂದು ಕಲ್ಚರ್ ಆಗಿರಲಿ, ಒಂದು ಟ್ರೆಡಿಷನ್ ಆಗಿರಲಿ, ಅಥವಾ ಏನೇ ಒಂದು ಬಿಲೀವ್ ಆಗಿರಲಿ ಅಲ್ವಾ, ಅದನ್ನ ಫಾಲೋ ಮಾಡ್ಕೊಂಡು ಬರಬೇಕು ಅಂತ ನನಗೆ ಅನಿಸುತ್ತೆ ಗೈ. ಸೊ ನಿಮಗೆ ಹೆಂಗೆ ಅಂತ ಕಾಮೆಂಟ್ ಮಾಡಿ. ಓಕೆನಾ? ಶ್ರೀ ವಿನಾಯಕ ಚೌತಿ ದೇವತಾ ಪ್ರೀತಮೃಗಾಶೀರ್ವಾಸಿದ್ದಂ ಕೋದಂಡ ಲಕ್ಷ್ಮಣ ವೃತ್ತ ಸಮೇತ ಶ್ರೀ ವೀರಾಂಜನೇಯ ಸ್ವಾಮಿ ದೇವತಾ ಪ್ರೀತಂ ಅನುಗ್ರಹಾಶೀರ್ವಾಸಿದ್ದಂ ಶ್ರೀರಾಮಚಂದ್ರ ಸ್ವಾಮಿನೇ ಪರಬ್ರಹ್ಮಣೇ ನಮಃ. ಅಸ್ಯ ದಮಾನುಸುಗೋದ್ಭೋಸ ಬೆಲ್ಲಿರೋದ್ಭೋಸ್ಯ ಪುಟ್ರಾಜ ನಾಮದೇವಸ್ಯ ಧರ್ಮಕಾಂತಾಯ ಭಾಗ್ಯಂ ಲಕ್ಷ್ಮೀ ಕುಮಾರಿಷಿ ಅರುಣ್ ಕುಮಾರ್ ಧರ್ಮಪತ್ನಿಷಿ ಲಕ್ಷ್ಮಮ್ಮ ಕುಮಾರಿಷ್ಣ ಕುಮಾರಿಣ ದಕ್ಷಿ ಅಗಸ್ಯ ಹುಡುಗ ದಕ್ಷಿ ನಾಮದೇವಿಷ್ಯ ದಕ್ಷಿ ಅಗಸ್ಯ ನಾಮದೇವಿಷ್ಯ ಸಗುಡುಮ್ಮ ನವೀನ್ ಕುಮಾರಾದೇವಿಷ್ಯ ವಿನುತಮ್ಮ ನಾಮದೇವಿಷ್ಯ ವಿಯಾನ ನಾಮದೇವಿಷ್ಯ ರಮ್ಯಮ್ಮ ನಾಮದೇವಿಷ್ಯ ವಿದ್ಯಮ್ಮ ನಾಮದೇವಿಷ್ಯ ಸಗುಡುಮ್ಮ ನಾಮಸ್ಯ ವೀರವ್ಯಾರೋಗಸ್ಪ್ರಿಯಾನ ಧರ್ಮೋಚಕಾಮೋಚಕಾಚಕೃತಾರ್ಥಂ वामे मोम चित्राय मोम जिगैसाय मोम पद्मनाभाय मोम दामोदराय मोम संकेशाय मोम मुस्लिमाय नरोजय मोम महावीरम श्रीरामचंद्र स्वामिने परब्रह्मणे नमः. निष्ठपूजां समर्पयामि
पर्जन्यः हे भूतगणा शिवा मिहिं आराधनंगविष्यं कल्पस्यन्ते विष्णु गणेशरुद्र संहृतवन्दुलभ्यया मिहिं मनसादित्य प्रातनमस्कारं समर्पयामि गलं गोधलेन्द्रायामधीन योनात्मनें प्रवर्तितनोजाय सार्वभौमाय मङ्गलम् श्रीकण्डपशुमादनाय लक्ष्य सीतासमेतवप्रस्थमेतं श्रीरामचन्द्र स्वामिने परब्रह्मणे नमः इष्टपूजां समर्पयामि हे भूतगणा ನಿಮಗೆ ಅನಿಸಿರ್ಬೋದಲ್ವಾ ಅಯ್ಯೋ ಲಚ್ಚು ಎಷ್ಟು ಲೈಕ್ ದೇವ್ರನ್ನ ಪೂಜಿಸ್ತಾವಳೆ ಹಾಗೆ ಹೀಗೆ ಅಂತ. ನಾನು ಪೂಜಿಸ್ತೀನಿ ಇಲ್ಲ ಅಂತಲ್ಲ, ಬಟ್ ತುಂಬ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ನಾನು ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಲಿಸ್ಟ್ ಆಗಿರ್ತೀನಿ. ದೇವ್ರಿಗೆ ಅದು ಕೇಳಬೇಕು, ಇದು ಹೇಳಬೇಕು, ಅದು ಯಾಕೆ ಮಾಡಿದ್ರಿ ಹಿಂಗೆ, ಯಾಕೆ ಹಿಂಗೆ ಮಾಡಿಲ್ಲ ಅಂತ ವಿಚಾರಿಸ್ಬೇಕು ಅಂತ ಹಿಂಗೆಲ್ಲ ಫುಲ್ ಪ್ಲ್ಯಾನ್ ಹಾಕಿ ಲಿಸ್ಟ್ ಆಗಿಬಿಟ್ಟು ಹೋಗಿರ್ತೀನಿ. ಬಟ್ ದೇವ್ರು ನೋಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲ ಒಂದು 2-3 ಶ್ಲೋಕ ಹೇಳ್ಬಿಡ್ತೀನಿ, ಅಥವಾ ಥ್ಯಾಂಕ್ ಯು ದೇವ್ರೆ ಅಂತ ಒಂದು 100 ಸತಿ ಹೇಳ್ತೀನಿ. ಇಲ್ಲ ಅಂತಂದರೆ ಲೈಕ್ ದೇವ್ರು ನೋಡಿದ ತಕ್ಷಣ ಒಂಥರ ಕಣ್ಣಲ್ಲಿ ನೀರೇ ಬರುತ್ತಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಇಮೋಷನಲ್ ಆಗಿಬಿಡ್ತೀವಲ್ಲ, ಆ ಥರ ಒಂದು ಝೋನಿಗೆ ಹೊಟ್ಟೋಗ್ಬಿಡ್ತೀನಿ. ತುಂಬ ಕಡಿಮೆ ಅಂದರೆ ನಾನು ಬೇಡ್ಕೊಳ್ಳೋದೇ ಇಲ್ಲ ಕೇಳ್ಕೊಳ್ಳೋದೇ ಇಲ್ಲ ಅಂತಲ್ಲ, ತುಂಬ ಕಡಿಮೆ ನಾನು ಕೇಳ್ಕೊಳ್ಳೋದು. ಲೈಕ್ ಅಂದರೆ ಯೂಶ್ವಲಿ ಕೇಳ್ಕೊತೀನಿ ಓಕೆನಾ, ಬಟ್ ನಾನು ಏನೆಲ್ಲ ಅಂದ್ಕೊಂಡಿರ್ತೀನಲ್ಲ ಅದು ಎಲ್ಲನೂ ಕೇಳಲ್ಲ ಗೈಸ್. ಒಂದು 10 ಲಿಸ್ಟ್ ಹಾಕಿದ್ರೆ 10ಅಲ್ಲಿ ಹೇಳೋದೇ ನಾನು ಬರೀ 1-2. ಸೊ ಆ ರೀತಿ ಆಗುತ್ತೆ. ನಿಮಗೂ ಹೀಗೇನಾ ಅಥವಾ ಹೇಗೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಓಕೆನಾ. विद्महे वक्रतुण्डाय धीमहि तन्नो महागणपतिदेवता प्रचोदयात्। गंगे च यमुने चैव गोदावरी सरस्वती नर्मदा सिन्धु कावेरी जलेस्मिन् सन्निधं महाद्रि गंगामदेवी देवताभ्यो नमः। ओम अर्हं नमः शिवाय। विश्वानि नो दुर्गः जातवेत सिन्धुर्गणावं दुरिता दिवस्ये अग्ने अत्रिवन्मनसा कुणानो गंगा धरणा राणी जरदारे तीरे कोडे तनवा पुट्टु कापाडे मुत्तैदे तनवा पुट्टु कापाडे श्री गौरी श्री गौरी श्री गौरी श्री गौरी महाद्री गंगामदेवी देवताभ्योऽहं कर्पूरमादिव मंत्रपुष्पं ಈ ಕಾರ್ ತೆಗೀರಿ, ಓಪನ್ ಮಾಡ್ರಿ. ಹಾಂ ಮೆಲ್ಲ ಹುಷಾರು. ಹಿಂಗೆ ಅಲ್ವಾ? ಹಾಂ ಹುಷಾರು, ಕೈ ಜೋರ ಒದಗಿ ಮೆಲ್ಲ. ಅದಮ್ಮ ಜೋರಿಗೆ ಅದಬೇಕು. ಹಾಂ 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 ಹುಷಾರು ನಿಧಾನ ಅಷ್ಟೇ 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 ಬಿಡ ಅಷ್ಟೇ. ಹಾಂ ಆ ಕಡೆ ಅಲ್ಲೇ ನಿಂತ್ಕೊಳ್ಳಿ, ಎಲ್ಲಿ ನಿಂತಿದ್ದೆ ಅಲ್ಲೇ ನಿಂತ್ಕೊಂಡು ಚುಚ್ಚು ನಿಧಾನ. ಜೋರಿಗೆ ಇನ್ನೂ ಜೋರಿಗೆ ಇಲ್ಲ ಚಮ್ಮ ಕ್ರಾಸ್ ಮಾಡಿ ಸ್ವಲ್ಪ. ಚುಚ್ಚಕ್ಕೆ ಅದು ಹುಷಾರು ಕೈ ಅದು ಶಾರ್ಪ್ ಆಗಿರುತ್ತೆ. ಇಲ್ಲ ಚುಚ್ತಾರೆ ಇರತ್ತೆ, ಅದು ಗಟ್ಟಿ ಇರುತ್ತೆ. ಅವರು ಮದ್ದಿಗೆ ಮಾಡ್ಬೇಕು. ಹಾಂ ಮಧ್ಯದಲ್ಲಿ ನೋಡಿ ಅದು ಹೆಂಗೆ ಚುಚ್ಚುತ್ತೆ ಅವೆರಡೂ. ಕೊಡು ಅರುಣ್ ಕೈ ಕೊಡು, ಅದು ಅರುಣ್ ಚುಚ್ಚಬೇಕಂತೆ, ಅವನೇ ಚುಚ್ಚಬೇಕಂತೆ. ಅವ್ರು ಹೇಳ್ಬಿಟ್ಟೆ ನಾನು, ಆ ದೇವಿ ಐತದೆ ನಾನು ಚುಚ್ಚಪ್ಪ ಅಂತ. ಬೇಡ ಕಟ್ಟಿ ಚೆಲ್ಬೇಡ ಅಪ್ಪ, ಕೈ ಇದು ಮಾಡು. ಜಂಬಾನಿಂದಲ್ಲ ಯಾಕ ಮಗ ಹಿಂಗಾಗ್ತಾ ಇದೆಯಾ? ಆಗ್ತೀವಿ ಬಿಡ್ಸ್ಕೊಂಬಾರ್ದ ಎಲ್ಲ ಕೆಳಗೆ ತೂತು ಒಂದೊಂದೇ ತೂತು ದರದಲ್ಲಿ ಅಗ್ಲಾರು ಮಾಡಿದ್ದೀನಿ. ನಂಗೂ ಗಾಳಿ ಬೇರೆ 2 ಹಾಕಿದ್ರೆ 5 ಹಾಕ್ಬೇಕು, ಗಾಳಿ 2 ಹಾಕ್ಬೇಕು, 5 ಹಾಕ್ಬೇಕು ಅಷ್ಟೇ. ಗಾಳಿ ನಡಿ ಅಲ್ಗೋಗಣ ನಡಿ. ಕಡಿ ನಿಂತೈತೀರಿ ಈಗ. ನಮ್ದು ಲೆಫ್ಟ್ ಹ್ಯಾಂಡ್ ಮಾಡಿ ಮಾಡಿ ಮಗ ಮಾಡಿ ಪರವಾಗಿಲ್ಲ. ಇಟ್ಕೊಂಬಗ 3 ಇಟ್ಕೊಂಡ ಅಜ್ಜಿ ಮೊಮ್ಮಗ ಅಮ್ಮ ಎಲ್ಲ ಇಟ್ಕೊಂಬ. ಆಮೇಲೆ ಅಕ್ಕಂತೆ ಕರ್ಪೂರ ಹಾಕ್ಬೇಡ, ಶಕ್ತಿವಂತೆ ಕಾಪಾಡಮ್ಮ.
ಹಂಗೆ ನಮಸ್ಕಾರ ಹಂಗೆ ಬಾ ಇಲ್ಲಿ ಬಾ ಮಾಮಿಗೆ ಇಟ್ಕೊಳ್ಳಿ ಇಲ್ಲಿ ಬಾ ಈ ಕಡೆ ಬಾ ಮುಂದೆ ಮಾಡು ಮಾಮಿ ಮಾಡು ಮುಂದೆ ಮಾಡು ಇಲ್ಲಿ ಪಟೇಲಮ್ಮನಿಗೆ ದೇವಿ ಕಾಪಾಡು ತಾಯಿ ಎಲ್ಲ ಒಳ್ಳೇದು ಮಾಡ್ಕೊಮ್ಮ ತಾಯಿ ಬೆಳ್ಕೊ ತಾತ ಬೆಳ್ಕೋದಂತೀರು ತಾತ ಬೆಳ್ಕೊ ನನಗೆ ಗೊತ್ತಿಲ್ಲ ಇದು ನಾನು ಹೇಳಬೇಕು ಅಥವಾ ಹೇಳಬಾರ್ದು ಅಂತ, ಬಟ್ ನಂಗೆ ಮನಸ್ಸಲ್ಲಿ ಬಂದೆ, ಅದಕ್ಕೆ ನಾನು ಅದು ಹೇಳ್ತಿರೋದು. ಸೊ ನೀವು ನೋಟಿಸ್ ಮಾಡಿದ್ದೀರಾ, ನಾನು ಪೂಜೆ ಮಾಡಬೇಕಾದ್ರೆ, ಇನ್ಫ್ಯಾಕ್ಟ್ ನಾನು ನಮ್ಮ ಮತ್ತೆ ಪೂಜೆ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಸೌಂಡ್ ಬರ್ತಾಯಿತ್ತು. ಏನೋ ಒಂಥರ ಖುಷಿ ಆಗ್ತಿದೆ ಗೈಸ್. ಎಲ್ಲೋ ಒಂದು ಕಡೆ ಎಲ್ಲ ದೇವರು ಒಂದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತವ್ರೆ, ಲೈಕ್ ಒಳ್ಳೇದೇ ಆಗುತ್ತೆ, ಒಳ್ಳೇದು ಆಗ್ತಾ ಇದೆ ಅಂತ. ಸೊ ಆ ಒಂದು ಫೀಲಿಂಗ್ ಲೈಕ್ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಇವಾಗ ನಾನು ಎಡಿಟ್ ಮಾಡಬೇಕಾದ್ರೆ ಅದನ್ನು ನೋಟಿಸ್ ಮಾಡ್ತಾಯಿದ್ದೀನಿ. ಅವಾಗ ಪೂಜೆ ಮಾಡಬೇಕಾದ್ರೆ ಅದನ್ನು ನೋಟಿಸ್ ಮಾಡೋದು ಇಲ್ವೋ ಗೊತ್ತಿಲ್ಲ, ಬಟ್ ಇವಾಗ ಎಡಿಟ್ ಮಾಡಬೇಕಾದ್ರೆ ಆ ಸೌಂಡ್ನ ಈ ಥರ ನೋಟಿಸ್ ಮಾಡ್ತಾ ಇದೀನಲ್ಲ ಗೈಸ್, ಏನೋ ಒಂಥರ ನಂಗೆ ಇವಾಗಲೂ ಸಹ ಅಲ್ಲ ಹೇಳ್ಬೇಕಾದ್ರೆ ಏನೋ ಒಂಥರ ಪಾಸಿಟಿವ್ ಫೀಲಿಂಗೇ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ದೇವರೇ, ಎಲ್ಲ ದೇವ್ರಿಗೂ, ಪ್ರತಿಯೊಂದು ದೇವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಕು ಅಪ್ಪಂಗೆ ಕೊಡ್ತಾವನೆ, ಕಿತ್ಕೊಂತಾವನೆ. ಹುಷಾರು, ಕೈ ಹುಷಾರು. ಹೇಳು ಕೃಷ್ಣಾಯ ವಾಸುದೇವಾಯ ಹೇಳು. ಎತ್ಕೊಳ್ಳೋ ನೀರಿನ ಕರ್ಪೂರ ಹೊಳಿತಲ್ಲ ಬಾಳೆಹಣ್ಣು. ಹೋಗಿ ಗೈಸ್, ಸೊ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಾವು ಸೈಟ್ ಹತ್ರ ಬಂದಿದ್ದು. ಸೈಟ್ ಹತ್ರ ಹೇಗೆ ಅಂತಂದ್ರೆ ಪ್ಲಾನ್ ಮಾಡಿರಲಿಲ್ಲ, ಬಟ್ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಬೇಕಿತ್ತಲ್ಲ, ಸೊ ಅದಕ್ಕೋಸ್ಕರ ಸೈಟ್ ವಿಸಿಟ್ ಅಂತ ಆ್ಯಂಡ್ ಆಲ್ರೆಡಿ ನಿಮಗೆ ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೀನಿ ನಮ್ಮ ದೇವ್ರ ಮನೆಯೆಲ್ಲ ಹೇಗೆ ಬಂದಿದೆ, ಸಕ್ಕತ್ತಾಗಿ ಬಂದಿದೆ ಅಂತ. ಸೊ ಇವತ್ತೇನು ಜಾಸ್ತಿ ಮೇಜರ್ ಚೇಂಜಸ್ ಏನಿಲ್ಲ, ಎಲ್ಲ ಬಾಕ್ಸ್ಗಳೆಲ್ಲ ಹಾಕೋತಾವ್ರೆ ಕಬೋರ್ಡ್ಸ್ಗೆಲ್ಲ. ತೋರಿಸ್ತೀನಿ ನೋಡಿ ಗೈಸ್. ಸೊ ಪೇಂಟ್ ಕೂಡ ನಡೀತಾ ಇದೆ, ಅಲ್ಲಿ ಕಾವಿಂಗ್ಸ್ ಕೆಲಸ ಕೂಡ ನಡೀತಾ ಇದೆ ಡೋರ್ದು. ಸೊ ಪೇಂಟ್ ಬಂದು ಈ ಥರ ಲೈಟ್ ಕಲರು. ಇದು ಕಿಚನು, ಕ್ಲಾಡಿಂಗ್ ಎಲ್ಲ ಫುಲ್ ಕವರ್ ಮಾಡಿದೀವಿ ಗೈಸ್, ಬಿಕಾಸ್ ಅದು ಕ್ಲಾಡಿಂಗ್ ಏನಪ್ಪ ಅಂದರೆ ಸುಮ್ಮನೆ ಡಸ್ಟ್ ಎಲ್ಲ ಕೂತ್ಕೊಳ್ಳುತ್ತಲ್ಲ, ಸೊ ತುಂಬ ಇದಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಈ ರೀತಿ ಕವರ್ ಮಾಡಿದ್ದೀವಿ. ಸೊ ಸುಮಾರು ಜನ ಹೇಳ್ತಾ ಇದ್ರಿ ಮೇಂಟೆನೆನ್ಸ್ ಕಷ್ಟ ಆಗಲ್ವಾ ಅಂತ. ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಒಂದು ನಮ್ಮ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ನೋಡಿ, ಇಲ್ಲಿ ನೆನ್ನೆ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿದರೆ ಇದೆಲ್ಲ ಹಾಕಿರಲಿಲ್ಲ ಬಾಕ್ಸ್ ಎಲ್ಲ. ಸೊ ಇವಾಗ ಇಲ್ಲಿ ಬಾಕ್ಸ್ ಅಂದರೆ ಬಾಕ್ಸ್ ಅಂತ ಇದ್ದೀನಿ, ಸಾರಿ, ಕಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇದು ಲಿಟ್ರಲಿ ನಮ್ಮದು ರಾಣಿ, ಸಾರಿ, ಇದು ಬಂದು ನಮ್ಮ ವಾಕಿನ್ ಆಗಿರುತ್ತೆ. ಈ ಒಂದು ಇದೆಯಲ್ಲ, ಇದು ಒಂಥರ ನಿಮಗೆ ವಾಕಿನ್ ಫೀಲೇ ಕೊಡುತ್ತೆ, ಇದು ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ನಮ್ಮ ವಾಶ್, ಚೆನ್ನಾಗಿದೆಯಾ. ಇಲ್ಲೆಲ್ಲ ಸಿಂಕ್ ಎಲ್ಲ ಬರೋದಿದೆ, ಸೊ ಅದಕ್ಕೋಸ್ಕರ ಚಿಕ್ಕಪೇಟೆಗೆಲ್ಲ ಹೋಗಬೇಕು ಸೆಲೆಕ್ಷನ್ಗೆ. ಸಿಂಕ್ ಸೆಲೆಕ್ಷನ್ ಇನ್ನೂ ಮಾಡಿಲ್ಲ, ನಾವು ಮಾಡಬೇಕು ನೋಡಿ ಗೈಸ್ ಇದು. ಆ್ಯಂಡ್ ಇಲ್ಲಿ ಬಂದು ಅಲ್ಲ ನಾನು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಏನಾದರೂ ಐಡಿಯಾ ಕೊಡಿ, ಯಾವ ಶೇಪ್ ಮಾಡಿ ಅಂತ. ಕೆಲವೊಬ್ರು ಡಿ ಮಾಡ್ಕೋತಾವ್ರೆ, ಅಥವಾ ಕೆಲವೊಬ್ರು ಅಮೀವಾ ಶೇಪ್ ಈ ರೀತಿ ಕೂಡ ಮಾಡ್ತಾರೆ. ಸೊ ನಂದಿನ್ನೂ ಶೋರ್ ಇಲ್ಲ, ನೋಡೋಣ. ನಾನು ಬರ್ತೀನಿ ರೀ. ರಾಣಿ ನನ್ನ ಹಿಂದೆನೇ ಬರ್ತಾವಳೆ.
ನಮ್ಮ ಮೇನ್ ಡೋರ್. ಓಕೆ ಗೈಸ್, ಬನ್ನಿ ಇವಾಗ ಮೇಲೆ ಹೋಗೋಣ. ಹೊಟ್ಟೆ ತುಂಬ ಹಸಿತಾ ಇದೆ ರೀ. ಬೆಳಗ್ಗೆ ತಿಂಡಿ ಮಾಡಿದಷ್ಟೇ. ನೀವು ತಿಂಡಿ ಮಾಡಲ್ಲ, ನಿಮಗಿದ್ದು ಮಾಡು ಅಂತ ಕೈ ಕಟ್ಬೇಕು ಅಂದ್ಕೊಟ್ರು ಮಾಡಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ನಾವು ಜೀಜು ಮನೇಲಿ ಅಕ್ಕ ಮನೆ ನಾನೇನು ತೋರಿಸಲ್ಲ, ನೀವು ಅವ್ರ ಬ್ಲಾಗಲ್ಲೇ ನೋಡಿ. ಓಕೆನಾ ಫ್ರೆಂಡ್ಸ್, ಇದು ಬಂದು ನನ್ನ ಯೂಟಿಲಿಟಿ, ನನ್ನ ಫೇವ್ರೇಟ್ ಪಾರ್ಟ್. ಬಟ್ ಇವಾಗ ನೋಡ್ಬೋದು ಲೈಕ್ ನಮ್ಮ ಯೂಟಿಲಿಟಿ ಇಷ್ಟೇ ಸರಿನಾ ಇರೋದು. ಆ್ಯಂಡ್ ಅದರಲ್ಲೂ ಬರೀ ಇದು ಒಂದೇ ಸೈಡ್ ಗೋಡೆನೇ ಇರೋದು. ಈ ಸೈಡು ಕಿಟಕಿ, ಆ ಸೈಡು ಕಿಟಕಿ. ಆ್ಯಂಡ್ ಇಲ್ಲಿ ಬಂದು ಪಾತ್ರೆ ತೊಳೆಯೋಕ್ಕೆ. ಸೊ ಇಲ್ಲಿ ಬಂದು ಪಾತ್ರೆ ತೊಳೆಯೋಕ್ಕೆ, ಇಲ್ಲಿ ಬಂದು ವಾಷಿಂಗ್ ಮಷೀನು, ಡಿಶ್ ವಾಷರ್ ಇಡೋಕ್ಕೆ. ಥರ ಬೇಜಾರಾಗ್ತಾಯಿದೆ ಬಿಕಾಸ್ ಇದೊಂದು ನನ್ನ ಫೇವ್ರೇಟ್ ವಾಲ್ ಆಗಿತ್ತು. ಆ್ಯಂಡ್ ಇವಾಗ ಇದು ಕ್ಲೋಸ್ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ಅಟ್ಲೀಸ್ಟ್ ಈ ಒಂದು ವಾಲ್ ಫುಲ್ ಇರ್ತಿದ್ರೆ ಅಲ್ವಾ. ನಂದು ನೋಡಿ, ನಂದು ಮನೆ ನೀವು ನೋಡಿದ್ರೆ ಅಲ್ಲ, ಇದು ಫುಲ್ ವಾಲ್ ಕೊಟ್ಟಿದ್ದಾರೆ. ಸೊ ಕಿಟಕಿ ಬರಲ್ಲ ಅವ್ರಿಗೆ. ಇದು ಫುಲ್ ಚೆನ್ನಾಗಿರೋದು. ಬಟ್ ನಮ್ಗೇನಪ್ಪ ಅಂದರೆ ಬೆಳಕು ಬರಲಿ, ಆ ರೀತಿ ನಮ್ಮ ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ದು. ಸೊ ಇವಾಗ ಇಲ್ಲಿ ಡಿಶ್ ಏನಂತಾರೆ, ಸಿಂಕ್ ಎಲ್ಲ ಬಂದರೆ ಇದು ಫುಲ್ ಕವರ್ ಆಗುತ್ತೆ. ಅದಕ್ಕೆ ಅರುಣ್ಗೆ ಏನು ಹೇಳ್ತೀನಿ ಗೊತ್ತಾ, ಇದನ್ನ ತೆಗೆದ್ಬಿಡಿ. ಬಿಕಾಸ್ ವಾಷಿಂಗ್ ಮಷೀನು ನಾವು ಇದ್ರ ಮೇಲೆ ಇಡೋಕ್ಕಾಗಲ್ಲ, ಸೌಂಡ್ ಬರುತ್ತೆ ಜಾಸ್ತಿ. ಏನಾಗುತ್ತೆ. ಸೊ ಇದು ನನ್ನ ಕಿಚನ್ ಬರುತ್ತೆ ಗೈಸ್. ಕಿಚನ್ ಇನ್ನು ದೊಡ್ಡದಾಗೇ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದು ಜೆರಾಕ್ಸ್ ಕಾಪಿ ಅಂದರೆ ಫೋಟೋ ಕಾಪಿನ ಇಟ್ಟಿದ್ದಾರೆ. ಸೊ ಇದು ಬಂದು ಕಿಡ್ಸ್ ರೂಮು, ಅಲ್ಲ ಸಾರಿ, ಇದು ಬಂದು ಗೆಸ್ಟ್ ರೂಮು, ಅಂದರೆ ಆಫೀಸ್ ಸ್ಪೇಸ್ ಅರುಣ್ ಮಾಡ್ತಾರೆ ಅಂತಂದರು. ಸೊ ಆ ರೂಮ್ ಸೆಟಪ್ ಈ ರೀತಿ ಬರುತ್ತೆ. ಆ್ಯಂಡ್ ಇದು ಬಂದು ಲೈಕ್ ನಮ್ಮ ಮೇನ್ ಡೋರ್ ಇದೆಯಲ್ಲ, ಸೊ ಅದ್ರ ಪಕ್ಕದಲ್ಲಿ ಈ ಥರ ಗೆಸ್ಟ್ ರೂಮ್ಗೆ ಇದು ಕೊಟ್ಟಿದ್ದಾರೆ. ಈ ರೀತಿ ಬರುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್ ಗೈಸ್. ನೋಡಿ ಈ ಥರ ಬರುತ್ತೆ. ಇವಾಗ ನಾನು ನಿಮ್ಗೇನು ತೋರಿಸಿದ್ನಲ್ಲ, ಈ ಥರ ಇಲ್ಲಿ ವಾಕಿನ್ ವಾರ್ಡ್ರೋಬ್ ಬರುತ್ತೆ. ಆ್ಯಂಡ್ ಇದೆಲ್ಲ ಕೇನು. ಮಿರರ್ ಬಂದು ಡಿ ಶೇಪ್ ಹಾಕ್ತೀನಾ ಅಥವಾ ಈ ರೀತಿ ಒಂದು ಶೇಪ್ ಹಾಕಿಲ್ಲ ಅಂತ ಶ್ಯೂರ್ ಇಲ್ಲ, ಬಟ್ ಇದೇ ರೀತಿಯೇ ಬರೋದು. ಸೊ ಎಸ್, ಈ ರೀತಿ ಇದೆ. ಇದು ಬಂದು ನಮ್ಮ ಫಾಲ್ಸ್ ಸೀಲಿಂಗು. ಇದು ಬಂದು ಲಡ್ಡು ರೂಮು ಗೈಸ್, ಕಿಡ್ಸ್ ಬೆಡ್ರೂಮು. ಇದೆಲ್ಲ ಕಿಡ್ಸ್ ಬೆಡ್ರೂಮು. ಸೊ ಐ ಗೆಸ್ ಇದು ರೆಫರೆನ್ಸ್ ಪ್ರಕಾರನೇ ಅವ್ರು ಮಾಡ್ತಾಯಿದ್ರು ಅನ್ಕೋತೀನಿ. ನೋಡಿ ಇದು ಬಂದು ನಮ್ಮ ಹಾಲ್, ನಮ್ಮ ಲಿವಿಂಗ್ ಏರಿಯಾ. ಫುಲ್ ಕ್ಲಾಡಿಂಗು, ಒಂದು ಟಿ ವಿ ಹಾಗೂ ಸುಮ್ಮನೆ ಇದೊಂದು ಮಾತ್ರ ನಾವು ಮಡಗ್ತಿರೋದು ಅಷ್ಟೇ. ಶೋಕೇಸ್ ಥರ ಏನೂ ಆ ಥರ ಜಾತ್ರೆ ಟೈಪ್ ಮಾಡ್ತಾ ಇಲ್ಲ. ಇದು ಒಂದೇ ಒಂದು ಡ್ರಾಯರ್ ಬೇಕಿರುತ್ತೆ ಅಲ್ವಾ, ಏನಾದರೂ ರಿಮೋಟ್ ಆಗಿರಲಿ ಅಥವಾ ಏನಾದರೂ ಒಂದು ಮಡಗೋಕ್ಕೆ ಬೇಕಿರುತ್ತೆ ಅಂತ ಅಂದ್ಕೊಂಡು ಇದೊಂದೇ ಒಂದು ಡ್ರಾಯರ್ ಟೈಪ್ ಕೊಡ್ತಿರೋದು. ಸೊ ಇದು ಬಂದು ನಮ್ಮ ಫಾಯರ್ ಏರಿಯಾ ಗೈಸ್. ಫಾಯರ್ ಏರಿಯಾ ಈ ರೀತಿ ಬರುತ್ತೆ. ಬಟ್ ನಾನು ಅರುಣ್ಗೆ ಇದೆಲ್ಲ ಕಂಬಿ ಏನೂ ಬೇಡ ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ತುಂಬ ಹೆವಿ ಆಗೋಯ್ತು ಅಂತ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಇದು ಬಂದು ನನ್ನ ಕಿಚನ್. ಇದು ಏನು ಗೊತ್ತಾ ಗೈಸ್, ಇದು ತೋರಿಸ್ತೀನಿ ರೀ. ನೋಡಿ ಇದಿದೆಯಲ್ಲ, ಇದು ಇಲ್ಲಿ ಬರುತ್ತೆ ನೋಡಿ. ಇವಾಗ ನೋಡೋಕ್ಕೆ ಹೀಗಿದೆ. ಓಕೆ, ನಾವು ಒಂದು ನಿಮಿಷ ಇರಿ. ಸೊ ಈ ಒಂದು ಏರಿಯಾ ಬಂದು ಇವಾಗ ನೋಡೋಕ್ಕೆ ಈ ರೀತಿ ಇದೆ. ಬಟ್ ನೀವು ಆಮೇಲೆ ಕಂಪೇರ್ ಮಾಡಿದ್ರಲ್ಲ, ಹೀಗೆ ಬರುತ್ತೆ ಅದು ನೋಡಿ. ಸೊ ಈ ರೀತಿ ಪ್ಲ್ಯಾನ್ ಇದೆ ಮಾಡೋಕ್ಕೆ. ಚೆನ್ನಾಗಿದೆಯಾ? ನನಗೆ ಈ ಥರ ಏನು ರೌಂಡ್ ಶೇಪ್ ಬಂದಿದೆಯಲ್ಲ ನೋಡಿ, ಈ ಥರ ರೌಂಡ್ ಶೇಪ್ ಏನು ಬಂದಿದೆಯಲ್ಲ, ನನಗೆ ಇದು ಇಷ್ಟ ಆಯಿತು. ಚೆನ್ನಾಗಿದೆ. ಈ ಥರ ಕ್ರಾಕ್ರೀಸ್ ಎಲ್ಲ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಮಾಡಿಸ್ತಿರೋದು. ಆ್ಯಂಡ್ ಇಲ್ಲಿ ಬಂದು ಕಿಟಕಿ ನೋಡಿ, ಈ ಥರ ಕಿಟಕಿ. ಹೆಂಗೆ ನಾವು ಆ್ಯಂಡ್ ಇದು ಬಂದು ನನ್ನ ಕಿಚನ್ ಗೈಸ್. ನನ್ನ ಕಿಚನ್ ನೋಡ್ಬಿಡಿ ಇವಾಗ ಹೀಗಿದೆ, ಬಟ್ ಆಮೇಲೆ ಹೇಗೆ ಕಾಣಿಸುತ್ತೆ ರೀ. ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ, ನಮ್ಮ ಯೂಟಿಲಿಟಿ ವಾಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ವಿಚ್ ವಾಟ್ ಎವರ್ ಇಟ್ ಇಸ್. ವಾಷಿಂಗ್ ಮಷಿನ್ ರೀ, ಇದರಲ್ಲಿ ಇಡೋಕ್ಕಾಗಲ್ಲ. ನೀವು ಇದರಲ್ಲಿ ಇಟ್ಟರೆ ಅಲ್ಲ. ನಾನು ಏನು ಹೇಳ್ತೀನಿ ಗೊತ್ತಾ, ನಮ್ಗೆ ಇದೇ ಬೇಡ ಅಂತ ಅನಿಸ್ತೈತೆ. ಹಾಂ ನಮಗೆ ಬೇಡ, ಬಿಕಾಸ್ ನಿಮ್ಮದು ತುಂಬ ತುಂಬಿಟ್ಟಿದೆ ಗೈಸ್ ಅಂತ ಇದ್ದೀನಿ. ತುಂಬ ತುಂಬಿಟ್ಟಿದೆ ಅರುಣ್ ಅವರೇ. ಬೇಡ ಪ್ಲೀಸ್, ಇದೊಂದಾದರೂ ನಾನು ಮಾತು ಕೇಳಿ.
ನಿಂಗೆ ಅನ್ಸುತ್ತೆ ಅಷ್ಟೇ ಬೇಕಾಗುತ್ತೆ. ಯಾಕಂದ್ರೆ ಈ ಬಟ್ಟೆ ಇಡೋಕೆ ಜಾಗ ಬೇಕಾಗುತ್ತೆ ನಿನಗೆ. ಇದ್ರ ಮೇಲೆ ಯಾಕೆ ಬಟ್ಟೆ ಇಡ್ಲಿ ನಾನು? ಈ ವಾಷಿಂಗ್ ಮಿಷಿನ್ ಎತ್ತಿ ಟಬ್ ಇಡಕ್ಕೆ ಬೇಕಾಗುತ್ತೆ. ನಿಂಗೆ ಅನ್ಸುತ್ತೆ ಅಷ್ಟೇ ಅದು. ಆ ಥರ ಎಸಿ ನನ್ನ ಇದಲ್ವಾ, ನಂಗೆ ಆ ಥರ ಏನು ನಾನು ಆ ಥರ ಮಾಡ್ಕೊಳ್ಳಲ್ಲ. ಇನ್ನೊಂದು ಏನು ಗೊತ್ತಾ, ಈ ಸ್ವಲ್ಪ ಫ್ರೀ ಇರುತ್ತೆ ವಾಷಿಂಗ್ ಮಷಿನ್. ನಮ್ಗೆ ಇಷ್ಟೊಂದು ಹೈಟ್ ಏನು ಇರಲ್ಲ. ಆ್ಯಂಡ್ ನಂಗೆ ಇನ್ನೊಂದು ಏನು ಗೊತ್ತಾ ಐಡಿಯಾ ಬಂತು ಇವಾಗ, ಈ ಒಂದು ಸಿಂಕ್ ಇದೆಯಲ್ಲ ಇದನ್ನ ಅಲ್ಲಿ ಮೂವ್ ಮಾಡ್ಬಿಡಿ. ಅಂತಂದ್ರೆ ವಿ ಹ್ಯಾವ್ ನೋಡಿ ಇಲ್ಲಿ ನಮಗಿದೆ ಇಲ್ಲಿ ಇಲ್ಲಿ ಯಾವ್ದೋ ಪೈಪ್ ಇಲ್ಲಿ ತೊಳೆಯಕ್ಕಾಗತ್ತಾ? ಹಾ ಇಲ್ಲಿಂದ ಇಲ್ಲಿ ತೊಳೆಯಕ್ಕಾಗತ್ತಾ? ನೀನು ಯೋಚನೆ ಮಾಡು. ಆಗುತ್ತೆ ರೀ, ಹಿಂಗಿಂದ ಹಿಂಗಲ್ಲ, ಹಿಂಗಿಂದ ಹಿಂಗ್ ಮಾಡ್ಬೋದಲ್ಲ, ಆಗುತ್ತೆ. ಇದು ಯಾವತ್ತೂ ರಿಮೆಂಬರ್, ಇದನ್ನ ಹಿಂಗೆ ಸುಮ್ಮನೆ ರ್ಯಾಂಡಮ್ ಹೇಳ್ಬಾರ್ದು. ನೋಡಿಲೆ ಇದು ಹಿಂಗ್ ಬರುತ್ತೆ ಬಂದ್ರೆ, ಇಲ್ಲ ಅಂದ್ರೆ ಪೈಪ್ ಎಳ್ಕೊಂಡ್ಬಿಟ್ಟು ಹಿಂಗ್ ತಗೊಬೇಕು. ಪೈಪ್ ಹಸವೆ ಕಾಣಿಸುತ್ತೆ. ಕಾಣಿಸಲ್ಲ ರೀ, ಟ್ರೈ ಮಾಡಿ ಒಂದ್ಸತಿ. ಐಡಿಯಾ ಸಖತ್ತಾಗಿದೆ ಬೇಬಿ, ಅದು ಪ್ಲೀಸ್. ಕರೆಕ್ಟ್, ನಾನು ಇಲ್ಲ ಅಂತ ಹೇಳಲ್ಲ ನಿಮಗೆ. ನಾನು ನೋಡಿಲ್ಲ ಈ ಪ್ರಾಬ್ಲಮ್ ಇಲ್ಲ. ಎಲೆಕ್ಟ್ರಿಕಲ್ ವೈರ್ ಕನೆಕ್ಷನ್ ಕೊಟ್ಬಿಟ್ಟಿದ್ದೀನಿ. ಇದು ನೋಡಿಲ್ಲ ಇದು ಬಾಕ್ಸ್. ಎಲ್ಲಿ ಇಮ್ಯಾಜಿನ್ ಪಾನಿ ತೊಳಿತಾ ಇದ್ರೆ ಇಲ್ಲಿ ಹಿಂಗಾಗುತ್ತೆ ಅಂತ. ಇದು ಮುಚ್ಚಕ್ಕೂ ಆಗಲ್ಲ ಇವಾಗ. ಸುಮ್ಮನೆ ರ್ಯಾಂಡಮ್ ಆಗಿ ಹೇಳ್ಬಾರ್ದು. ನೀರು ಬೀಳ್ತಾ ಇದ್ರೆ ಎಲ್ಲ ಹೋಗುತ್ತೆಲ್ಲ ಮೆಟೀರಿಯಲ್. ಈಗ ನೀನು ಯೋಚನೆ ಮಾಡು, ಇದು ನೀನು ಪಾರ್ಕ್ ತೊಳೋ ಸಿಂಕು ಕರೆಕ್ಟಾ? ಇಲ್ಲಿ ಟೈಲ್ಸ್ ಇದ್ದಿದ್ರೆ ಒಂದಿಷ್ಟು ನೀರು ಲೀಕ್ ಆಗಲ್ಲ ಒಳಗಡೆ. ಅಲ್ಲಿ ಎಲೆಕ್ಟ್ರಿಕಲ್ ಕಾಯಿಲ್ ಕನೆಕ್ಷನ್ ಇಲ್ಲ ಐತಲ್ಲ, ಅದನ್ನ ಮುಚ್ಚಿಸ್ಬಿಡಿ, ಬೇಡ ಇದು ಮುಚ್ಚಿದ್ರು ನೀರು ಲೀಕ್ ಆಗುತ್ತೆ ಇವಾಗ. ಅದು ಪ್ರಾಬ್ಲಮ್ ನಿಮಗೆ. ಟೈಲ್ಸ್ ಅಲ್ಲ ನೀರೇ ತಗೋ. ಇದು ಹೆಂಗೆ ಮುಚ್ಚಿಸ್ತೀನಿ ನಾನು? ನೀನು ಡೈಲಿ ಬಂದು ಪಾತ್ರೆ ತೊಳಿತೀವಿ, ಹೆಂಗೆ ಮುಚ್ಚಿಸ್ತೀನಿ ನಾನು ಹೇಳ ನನಗೆ. ಇವಾಗ ಅದಾದರೆ ಮುಚ್ಚಿದ್ದಾನೆ, ಬರೀ ಪೈಪ್ ಆದ ಆಚೆ ಬರುತ್ತೆ, ಟೆನ್ಷನ್ ಇಲ್ಲ. ಇವಾಗ ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಬಿಟ್ಟಿದ್ದಾನೆ ನಾನು, ಜಸ್ಟ್ ಬಿಕಾಸ್ ವಾಷಿಂಗ್ ಮಿಷಿನ್ ಬರುತ್ತೆ ಅಂತ. ಆ ಪಾಯಿಂಟ್ ಇಲ್ಲೂ ಮಾಡ್ಬೋದು, ನಾವು ಏನು ತೊಂದರೆ ಆಗಲ್ಲ. ಹೆಂಗೆ ಬಿಟ್ಟೆ ಸರ್, ಸುಮ್ಮನೆ ಹೇಳ್ಬಿಡಕ್ಕೆ ತೊಂದರೆ ಆಗಲ್ಲ ಅಂತ. ಟೈಲ್ಸ್ ಕಟ್ ಮಾಡಿಲ್ಲ ಮಾಡೋಕ್ಕಾಗಲ್ಲ, ನೀನೇ ಯೋಚನೆ ಮಾಡು. ಸರಿ ಆಯ್ತು, ಬಟ್ ಏನು ಗೊತ್ತಾ, ಇದು ಬೇಡ ಬೇಬಿ, ಇದು ಬೇಡ, ಇದು ಪ್ಲೀಸ್. ಇದು ಯಾಕೆ ಹೇಳ್ತೀನಿ ಕೇಳು. ಇದು ಯಾಕೆ ಬೇಕಾಗಿರೋದು, ಇಲ್ಲಿ ನಿಮಗೆ ಒಂದು ಡ್ರಾ ಬರುತ್ತೆ. ಏನು ನಿಮಗೆ ಅದೇ ನೆಲ್ಲೋದು ಬ್ರೂಮು ಮತ್ತು ಇದರ ಇಡಕ್ಕೆ ಬೇಕು ಅಂತ. ಅದು ಇಲ್ಲಿ ಬರುತ್ತಲ್ಲ. ಅದೇ ಅದಕ್ಕೆ ಸಪೋರ್ಟ್ ಅಂತ ಕೊಡ್ತೇನೆ ನೀನು. ಸರಿ ಬೇಡ ಬಿಡು, ಇಲ್ಲೇ ಇಟ್ಕೋತೀನಿ. ಅದು ಬೇಕಾಗಿಲ್ಲ. ಬಿಕಾಸ್ ಏನು ಗೊತ್ತಾ, ನಂದು ಇದು ಗ್ರೀನ್ ಕಲರ್ ಟೈಲ್ಸ್ ಎಲ್ಲಾನು ಮುಚ್ಚಿ ಹೋಗ್ತಾ ಇದೆ. ನಿಜ ನಂಗೆ ಇಷ್ಟನೇ ಆಗ್ತಾ ಇಲ್ಲ. ನಾನೀಗ ಎಕ್ಸ್ಟ್ರಾ ಹಾಕ್ಸು ಅಂತ ಹೇಳ್ತಾ ಇಲ್ಲ, ಬಟ್ ಎಕ್ಸ್ಟ್ರಾ ಹಾಕ್ಸ್ತಿರೋದನ್ನ ತೆಗೆದ್ಬಿಡು. ಇದು ಹೆಂಗೋದು ಫಿಟ್ಟಿಂಗ್ಸ್ ಎಲ್ಲ ಮಾಡಿಲ್ಲ, ಬೇಡ ಅಂತ ಅನಿಸ್ತಾ ಇದೆ. ಬೇಡ, ಸ್ಟೋರೇಜ್ ಸಿಗುತ್ತೆ ಎಲ್ಲ, ಅದರಲ್ಲಿ ಕಷ್ಟನೇ ಕಾಣಿಸಲ್ಲ ಕಣ್ಣಿಗೆ. ಎಲ್ಲಿ ಸ್ಟೋರೇಜ್ ಸಿಗುತ್ತೆ? ಈ ವಾಷಿಂಗ್ ಮಷಿನ್ ಬರುತ್ತೆ ರೀ, ಏನ್ರಿ ಇದು ಚಂದ ಇರುತ್ತೆ. ಬೇಡ ರೀ, ವಾಷಿಂಗ್ ಮಿಷಿನ್ ಬರುತ್ತೆ. ಈ ಜಾಗದಲ್ಲಿ ನೀನು ಡಸ್ಟ್ಬಿನ್ ಅಲ್ಲಿ ಇಟ್ಕೊಬಹುದು. ಡಸ್ಟ್ಬಿನ್ ಇಲ್ಲಿ ವಾಷಿಂಗ್ ಮಿಷಿನ್ ತಂದಾಗ, ಅದು ನಾವು ಇವಾಗಲೇ ತರೋದು ಇಲ್ಲ, ತಂದಾಗ ನೋಡ್ಕೊಳ್ಳೋಣ. ಈ ಬಾಕ್ಸ್ ಬೇಡ. ನೀನೇ ಬೇಕು ಅಂತ ಆಮೇಲೆ ನಾನು ನಿಮ್ಗೆ ಹೇಳಲ್ಲ, ಪಕ್ಕ ಹೇಳ್ತೀನಿ. ಈ ವಿಡಿಯೋ ಸಾಕ್ಷಿ, ಈಗ ಈ ವಿಡಿಯೋ ನೋಡ್ತಿರೋ ಸಾಕ್ಷಿ. ಸಾಕ್ಷಿ ಅಂತಲ್ಲ, ಇವಾಗ ವಿಡಿಯೋ ಹೇಳ್ತೆ, ಆಮೇಲೆ ವಿಡಿಯೋ ಆಫ್ ಆಗಿದ ತಕ್ಷಣ ನಿಂಗೆ ಬೇಕು ಅಂತ ಅಂತೀಯ. ಹೇಳಲ್ಲ ರೀ, ನಾನು ಮಾಡೋ ಇನ್ನೇ ಒಂದು ಲೈವ್ ವಿಡಿಯೋ ಮಾಡ್ತೀನಿ. ಸೊ ನಂದು ಹಾಗೂ ಅರುಣ್ದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ತುಂಬಾ ಬರುತ್ತೆ. ಬಟ್ ಏನು ಗೊತ್ತಾಯಿಲ್ಲ, ನಾನು ಸೋಲ್ತೀನಿ ಅಥವಾ ಅವ್ರು ಸೋಲ್ತಾರೆ ಅಷ್ಟೇ. ಕೆಲವೊಂದು ಸತಿ ಇಬ್ಬರು ಸೋಲಿಲ್ಲ ಅಂತಂದರೆ ಇಬ್ಬರು ಫೈಟ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಅರುಣ್ ಅವರು ಪ್ರಾಕ್ಟಿಕಲಿ ಲಾಜಿಕಲಿ ಕರೆಕ್ಟಾಗಿ ಇದ್ರು. ನನಗೆ ಇವಾಗ ಅನಿಸ್ತಾ ಇದೆ ಈ ಥರ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ. ಬಟ್ ನನಗೇನು ಗೊತ್ತಾ, ನನ್ನ ಯುಟಿಲಿಟಿ ಟೈಲ್ಸ್ ಏನಿದೆಯಲ್ಲ ಅದು ಚೆನ್ನಾಗಿ ಎದ್ದು ಕಾಣಿಸ್ಬೇಕು ಅಂತ. ಸೊ ಎಲ್ಲೋ ಒಂದು ಕಡೆ ನಾನು ಕರೆಕ್ಟ್ ಇದ್ದೀನಿ, ಬಟ್ ಇನ್ನು ಲುಕ್ ವೈಸ್ ಅರುಣ್ ಏನಪ್ಪ ಅಂತಂದರೆ ಪ್ರಾಕ್ಟಿಕಲಿ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಎಸ್, ನೀರು ಹೋಗಲ್ವಾ? ಪ್ಲೇಟ್ ಹಾಕ್ತಾರಲ್ಲ, ಪ್ಲೇಟ್ ಮೇಲೆ ಹೋಗಲ್ಲ ಹಿಂಗೆ ಹೋಗುತ್ತಲ್ಲ. ಇಲ್ಲೇ ಸರ್, ಇಲ್ಲೇ ಬರೋ ಸಿಂಕು, ಇಲ್ಲೇ ಪಾತ್ರೆ ಇಡ್ತೀನಿ. ಕೊಳನ್ ಬೇಕಾ ಹಿಂಗೆ ಮೂವ್ ಮಾಡ್ತಾನೆ, ಪ್ರಾಬ್ಲಮ್ ಇಲ್ಲ. ಬೇಕಾದ್ರೆ ಪೈಪ್ ಹಾಕೊಂಡು ಮೂವ್ ಮಾಡೋದು ಮಾಡ್ತಾನೆ. ದ ಮೂಮೆಂಟ್ ನೀವು ತೊಳಿತೀರ ಗೊತ್ತಾ, ಈ ಟೈಲ್ಸ್ ಮೇಲೆ ಬೀಳೋ ನೀರೆಲ್ಲ ದೊಡ್ಡ ಹೋಗುತ್ತೆ ಅಂತ ಅನ್ಕೊಂತಾನೆ. ಅದು ಮಾತ್ರ ಪಕ್ಕ ಹೋಗುತ್ತಾ ಸರ್? ಡಮ್ಮಿ ಅಂದ್ರೆ ಡಮ್ಮಿ ಮುಚ್ತಾರೆ ಅಷ್ಟೇ. ಈ ಮೇಲ್ಗಡೆ ನೀರು ಹೋಗೋದು ಅಥವಾ ಎಲ್ಲ ಅದೇನು ಶಾಕ್ ಹೊಡೆಯುತ್ತೆ, ಶಾಕ್ ಲೀಕ್ ಆಗುತ್ತೆ, ಆಚೆ ಬೋರ್ಡ್ ಲೀಕ್ ಆಗುತ್ತೆ. ಅಲ್ಲ, ಲೀಕ್ ಆಗೋಷ್ಟು ಹೋಗಲ್ಲ. ಅಲ್ಲ, ಮೇಲೆ ಬಾಕ್ಸ್ ಹಾಕೊಂಡ್ರೆ ಸೊ ಅರುಣ್ ನನಗೆ ಏನಾದರೂ ಕ್ವಶನ್ ಕೊಟ್ಟರೆ ಫ್ರೆಂಡ್ಸ್, ಅದನ್ನ ಲಾಜಿಕಲಿ ಹಾಗೂ ಪ್ರಾಕ್ಟಿಕಲಿ ಸ್ವಲ್ಪ ಮತ್ತೆ ಆನ್ಸರ್ ಕೊಡೋಕ್ಕೆ ಅದು ಕಷ್ಟ ಆಗುತ್ತೆ ಅಂದ್ಕೊಂಡು ನಾನು ಎಲೆಕ್ಟ್ರಿಷಿಯನ್ನ ಹಾಗೂ ನಮ್ಮ ಜೀಜನ ಕರ್ಕೊಂಡ್ಬಂದೆ, ನೀವಾದರೂ ಅವ್ರಿಗೆ ಅರ್ಥ ಮಾಡಿಸಿ ಅಂತ. ಬಟ್ ಅರುಣ್ ಬೀಯಿಂಗ್ ಅರುಣ್, ಸೊ ಅವರು ಅರುಣ್ ಬಂದು ಅವ್ರನ್ನೇ ಅರ್ಥ ಮಾಡಿಸಿದ್ರು, ಎಕ್ಸ್ಪ್ಲೇನ್ ಮಾಡಿದ್ರು, ಇಲ್ಲ ಸರ್ ಹಾಗಾಗುತ್ತೆ ಹೀಗಾಗುತ್ತೆ ಅಂತ. ಬಟ್ ಎಂಡ್ ಆಫ್ ದ ಡೇ ಅರುಣ್ ವಾಸ್ ರೈಟ್ ಅಂತಲೇ ಹೇಳ್ಬೋದು. ಸಮ್ಟೈಮ್ಸ್ ಏನು ಗೊತ್ತಾ, ನಾನು ಅರುಣ್ ಕೇಳ್ತೀನಿ ರೀ, ನೀವು ಎಷ್ಟು ಮನೆ ಕಟ್ಸಿದ್ದೀರಾ, ಇಷ್ಟೊಂದು ನಿಮಗೆ ಹೆಂಗೆ ಗೊತ್ತಿರುತ್ತೆ ಅಂತ. ಸೊ ಅವ್ರು ಹಾಗೆ ಹೇಳ್ತಿದ್ರು, ನೋಡಿ ನಿಂಗೆ ಇವೆಲ್ಲ ಗೊತ್ತಾಗಲ್ಲಲ್ವ, ಅದಕ್ಕೆ ನನ್ನ ಮಾತು ಕೇಳಬೇಕು ಅಂತ. ಸೊ ಹಂಗೆ ಗೈಸ್, ಕೆಲವೊಂದು ಸತಿ ಅವ್ರು ಕೇಳ್ತಾರೆ, ಕೆಲವೊಂದು ಸತಿ ಕೇಳಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಜರ್ನಿ. ಬಟ್ ಎನಿವೇಸ್ ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ, ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾ ಇದ್ದೀವಿ, ಬಟ್ ಜೊತೆಲಿದ್ದೀವಿ ಅಲ್ವಾ.
ಬಟ್ ಏನು ಗೊತ್ತಾ, ಇದು ಫಿಟ್ಟಿಂಗ್ಸ್ ಎಲ್ಲ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅಂದ್ಕೊಂಡೆ ಅಯ್ಯೋ ಹೈಡ್ ಆಗುತ್ತೆ ಟೈಲ್ಸು ಹಾಗೆ ಹೀಗೆ ಅಂತ. ಹೈಡ್ ಅಂತೂ ಹಾಗೆ ಆಯಿತು ಗೈಸ್, ಬಟ್ ಆ್ಯಕ್ಚುಲಿ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನಾನು ಅರುಣ್ಗೆ ಅದೇ ಹೇಳ್ತೀನಿ ರೀ, ನೀವು ಹೆಂಗ್ರಿ ಇದೆಯಲ್ಲ ನಿಮ್ಗೆ ಗೊತ್ತಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ, ಯೂಸ್ ಆಗುತ್ತೆ ಯೂಸ್ ಆಗಲ್ಲ ಅಂತ. ಅವ್ರು ಇನ್ಫ್ಯಾಕ್ಟ್ ಎಲ್ಲ ಗೈಸ್ ಕಾಂಟ್ರಾಕ್ಟ್ರು, ಮೇಸ್ತ್ರಿ, ಇಂಟೀರಿಯರ್ ಡಿಸೈನರು, ಆರ್ಕಿಟೆಕ್ಟು, ಪ್ಲಂಬಿಂಗು, ಎಲೆಕ್ಟ್ರಿಷಿಯನು, ಪ್ರತಿಯೊಂದು ಕೆಲಸನೂ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತಲೇ ಹೇಳ್ಬೋದು, ಟಚ್ ವುಡ್. ಬಟ್ ನನಗಂತೂ ಗೈಸ್ ಏನು ಗೊತ್ತಾ, ನಾನು ಅದ್ರ ಬಳಿ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ ಅನ್ಕೊಂಡ್ರಿ, ಬಟ್ ನನ್ನ ಟೇಸ್ಟೇ ಒಂಥರ ಬೇರೆದಂತಲೇ ಹೇಳ್ಬೋದು. ಅದು ಹೇಳ್ತೀವಲ್ಲ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ, ಸೊ ಆ ರೀತಿ. ಸೊ ನೀವು ಗಂಡ ಹೆಂಡತಿ ಹೇಗೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ನಿಮ್ಮಿಬ್ಬರು ಟೇಸ್ಟ್ ಒಂದೇ ಥರ ಇದೆಯಾ, ಅಥವಾ ನೀವು ಲೈಕ್ ಫೈಟ್ ಈ ರೀತಿ ಎಲ್ಲ ಮಾಡಲ್ವಾ ಚಿಕ್ಕ ಪುಟ್ಟ ಇದಕ್ಕೆಲ್ಲ ವಿಷಯಕ್ಕೆಲ್ಲ, ಅಥವಾ ಹೇಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ, ಸೊ ದಟ್ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ. ಎನಿವೇಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಎಲ್ರಿಗೂ ಒಳ್ಳೆಯದಾಗಲಿ, ಓಕೆನಾ?